ಕಳಿಸ್ತಾರಲ್ಲ ಅವ್ರದ್ದು ನಾಮಿನಲ್ ಇರ್ತಾವಲ್ಲ ಅವ್ರದ್ದು, ಅದು ಬಿಟ್ಟರೆ ಇದುವರೆಗೂ ₹1 ಕೊಡಲಿಲ್ಲ ನನ್ನ ಲಾಯರಿಗೆ, ಅವ್ರ ಫೀಸ್ ಅಂತ. ಸೊ ಕಾನೂನು ಅರ್ಥ ಮಾಡ್ಕೊಬೇಕು. ಡಿಫಾಮೇಷನ್ ಕೇಸ್ ಅಂದರೆ ಏನು? ನಾನು ಮಧು ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದೀನಿ, ಅವನು ಹಾಕಿಲ್ಲ ಸರ್ ಡಿಫಾಮೇಷನ್ ಕೇಸ್ ಹಾಕಿರೋದು ಅವ್ರ ಕಂಪ್ನಿ ಕಡೆಯಿಂದ ಭಯಪಟ್ಟು, ಇದೇ ಡ್ರೋನ್ ಪ್ರತಾಪು ನಾನು ನಿದ್ದೆ ಬರ್ತಾಯಿಲ್ಲ ನನಗೆ, ನಮ್ಮ ಕಂಪ್ನಿ ಇವರು ಯೂಟ್ಯೂಬರ್ಸ್ ಎಲ್ಲ ಎಕ್ಸ್ಪೋಸ್ ಮಾಡಿ ನಿದ್ದೆ ಬರ್ತಾಯಿಲ್ಲ ಅಂತ 10 ಕರ್ಕೊಂಡು 3-4 ಸರಿ ಹೇಳಿದಾಗ ಅವರ CA ಅವರು ಇವ್ರ ಸಮಾಧಾನ ಆಗಿರೋವಂಥ ಒಂದು ಎಂಥ ಡಿಫಾಮೇಷನ್ ಅಂದರೆ ಈ ಫಾರ್ಮೆಟ್ನ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಮಾಡ್ದಂಗಿದೆ. ನೀವು ಮಾಡಿರೋ ವಿಡಿಯೋ ಬೇರೆ, ಅವ್ರು ಮಾಡಿರೋ ವಿಡಿಯೋ ಬೇರೆ, ಬಟ್ ಕಂಟೆಂಟ್ ಡಿಫಾಮೇಷನ್ ಕೇಸ್ ಎರಡೂ ಒಂದೇ ಥರ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಂಡೆ ಡಿಫಾಮೇಷನ್ ಕೇಸ್ ಏನು ಅಂತ ನಂಗೆ ಅರ್ಥ ಆಗ್ಬಿಡ್ತು. ಒಂದು ನಾನು ಹೇಳಿದ್ನ ಮಾಡ್ತೀನಿ, ಮಾಡಿದ್ನ ಹೇಳ್ತೀನಿ ಸರ್, ಅವನ ಥರ ನಾನು ಕಾಕೆರ್ಸೋಕ್ಕೆ ಹೋಗಲ್ಲ, ಆಯಿತಾ? ನನಗಿಂತ ಮುಂಚೆ ಆಗ್ತಾನೆ ಡಿಫಾಮೇಷನ್ ಕೇಸ್ ಅವನು. ಮತ್ತೆ ಯಾಕೆ ಮದುವೆ ಕೋರ್ಟ್ ಹಿಯರಿಂಗ್ ಅಂದಿಲ್ವಲ್ಲ ಸರ್? ಈಗ ಮದುವನ್ನು ಕೊಟ್ಟಿಯಾನ ಈಗ ವಾಪಸ್ ರಿಪ್ಲೈ ನೋಡ್ಕೊಂಡು ಅವನು ಓದಿದ್ದೀನಿ ಮದುದು. ಅವ್ರ ಲಾಯರ್ ಸುಳ್ಳು ಕೇಳಲಿ, ಅವರು ಮುಖ್ಯಮಂತ್ರಿ ಅವರಿಗೆ ಲಾಯರ್ ಆಗಿದ್ದಾರಂತ ಅವ್ರ ಫಾದರ್ ಅವರು ಪಾಯಿಂಟ್ಸ್ ಮಾಡಿ ಹಾಕಿದ್ದಾರೆ. ನನ್ನ ಜೀವನದಲ್ಲಿ ಪ್ರತಾಪು ಯಾರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ಬೇಕಾರೆ 10 ಸಲ ಓದಿ ಮಾಡಬೇಕು. ಅವನದು ಹಾಕಿಲ್ಲ ಡಿಫಾಮೇಷನು, ಅವರ ಕಂಪ್ನಿ ಕಡೆಯಿಂದ ದೂಲೆಯಿಂದ ಕಳಿಸಿದ್ದಾನೆ. ದೂರೇ ಅವರ CA ನನ್ನ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ಇವ್ರು ನನಗೆ ತಲೆ ತಿಂತಾ ಇದ್ದಾರೆ ಸರ್, ಅವ್ರ ಸಂಬಂಧ ಹಾಕಿದೆ ಸರ್, ನಾನು ₹1 ಬರೆದು ಬೇಡ ಸರ್ ಯೂಟ್ಯೂಬರ್ಸಿಂದ, ನಮಗೆ ನಮ್ಮ ಬಿಸ್ನೆಸ್ ಹಾಳಾಗ್ತಾ ಇತ್ತು, ಯೂಟ್ಯೂಬರ್ಸ್ ಎಲ್ಲ ನಮಗೆ ಎಕ್ಸ್ಪೋಸ್ ಮಾಡ್ತಾಯಿದ್ರು ನಮ್ಮ ದಂಧೆನೆಲ್ಲ, ಆ ಕಾರಣಕ್ಕೋಸ್ಕರ ಇನ್ನು ನಿದ್ದೆ ಬರ್ತಾ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಭಯ ಹುಟ್ಲಿ ಅಂತ ನಾವು ಹಾಕಿದ್ದು. ಇವ್ರು ಭಯ ಹುಡ್ಸಲ್ಲ ಸರ್, ಸೀದಾ ನಾವೇಂದ್ರು ಕೋರ್ಟ್. ನಾವು ಅಂಬೇಡ್ಕರಲ್ಲಿ ತುಂಬ ಶ್ರದ್ಧೆಯಿಂದ ಓದ್ಕೊಂಡವರು, ಕಾನೂನು ಪ್ರಕಾರ ಓಡಾಡ್ತೀವಿ ಸರ್. ಓಕೆ, ಕೆಲವೊಂದು ನಿಮ್ಮದೊಂದು ಆಡಿಯೋ ಇದೆ, ನೀವು ಕನ್ವರ್ಸೇಷನ್ ನಿಮ್ಮದು ಮತ್ತು ಇವ್ರದ್ದು, ಅದು ಕೇಳಿ ನಿಮ್ಗೆ ಏನು ಅನಿಸುತ್ತೆ ಅದು ಹೇಳಬೇಡಿ, ಅದು ಯಾವಾಗ ಏನಂತ ನೋಡಿಬಿಡಿ. ಹೇಳಿ. As if you are the villain. In the media, they are telling you are the villain. ನಿಮ್ಮದು ಅವ್ರದ್ದು. Now they request you backside. Exactly. So it's up to you whom you trust. You come out. I don't trust them at all. ಏನಂತಾನೆ ಐ ಡೋಂಟ್ ಟ್ರಸ್ಟ್ ದೆಮ್ ಅಟ್ ಆಲ್ ಅಂತಾನೆ. ಅವನೇಂತಾನೆ ವಿಲನ್ ಮಾಡ್ತಿರೋ ಇಲ್ವೋ ಇವನು ಕೇಳಿ ಮಾಧವು. ಯೂಟ್ಯೂಬ್ ನಾನು ಏನು ನೋಡಿಕೊಂಡು ಅವ್ನು ಕನ್ನಡ ಬರಲ್ಲ, ನನಗೆ ಕೇಳ್ದ, ನೋಡಪ್ಪ ನಿನ್ನ ವಿಲ್ಲನ್ ಥರ ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಮಾಡ್ತಾಯಿದಾರ ಇಲ್ವೋ? ಹೌದು, ನಾನು ತಪ್ಪು ಹೇಳಿದ್ದೀನಿ ಅದರಲ್ಲಿ. ಐ ಡೋಂಟ್ ಟ್ರಸ್ಟ್ ಅಂತ ಯಾರಂತಾರೆ? ಸಾರಂಗ್ ಹೇಳೋ ಮಾತದನ್ನ ನಾನು ಫುಲ್ ನಿಮ್ಗೆ ಇದೇ ಕಳಿಸ್ಬಿಡ್ತೀನಿ. ನಿಮಗೆ 2.5 ಗಂಟೆ ಇದೆ ಸರ್, ಕಳಿಸಿ 10 ನಿಮಿಷ ಇದೆ ಅದು, 40 ಮಿನಿಟ್ಸ್ ತಾನೆ. ಈ ಎಂಟೈರ್ ಸ್ಕ್ಯಾಮ್ದಿದೆಯಲ್ಲ, ಅವರ CA ಅವರ ರವಿ ಗ್ರೇಟ್ ಕಿರಣ್ ಮಾಧವ್ ಅವ್ರದ್ದು ಪ್ರತಿಯೊಂದು ಆಡಿಯೋ ರೆಕಾರ್ಡಿಂಗ್ ಪ್ರತಿಯೊಂದು ಕಳಿಸ್ಕೊಡ್ತೀನಿ. ಎಲ್ಲ ಕಳ್ಕೊಂಡು ಏನು ಬೇಕಾದ್ರೆ ಹಾಕ್ಕೊಳ್ಳಿ, ಆಯಿತಾ? ಒಂದು ಕಾಂಟೆಕ್ಸ್ಟ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಆ ಕಾಂಟೆಕ್ಸ್ಟು ಕಂಟೆಂಟ್ನ ಫುಲ್ ನೋಡಿದಾಗ ಅರ್ಥ ಆಗುತ್ತೆ. ಸಮಷ್ಟಿ ದೃಷ್ಟಿ ಅಂತಾರೆ, ಸಮಷ್ಟಿವಾಗಿ ನೋಡಬೇಕು. ಯಾವುದೋ ಒಂದು ನಮಗೆ ಬೇಕಾದನ್ನ ಕ್ಲಿಪ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹಾಕೋದಲ್ಲ ಅದು. ಅದಕ್ಕೆ ನಾವು ಹೇಗೆ ಮಾಡ್ತೀವಿ ಅಂದರೆ ಫುಲ್ ಇಟ್ಕೊಂಡಿರ್ತೀವಿ. ನೀವು ಹಾಕ್ಕೊಳ್ರಿ, ಯಾಕೆ ನಿಮಗೆ ವ್ಯೂಸ್ ಬೇಕು, ನಿಮಗೆ ರೀಲ್ಸ್ ಆಗಬೇಕು, ನಮ್ಗೆ ಏನೋ ಅಭ್ಯಂತರ ಇಲ್ಲ. ನಾಳೆ ಸರ್ ನನಗೆ ಇಷ್ಟು ಲೈಕ್ಸ್ ಇದೆ, ನನಗೆ ಇಷ್ಟು ವ್ಯೂಸ್ ಇದೆ, ನನಗೆ ಎಷ್ಟು ಕಾಮೆಂಟ್ಸ್ ಇದೆ ಅಂತ ಕೋರ್ಟಲ್ಲಿ ಬಂದು ತೋರಿಸಿದ್ರೆ ಜಡ್ಮೆಂಟ್ ಏನಾಗತ್ತಾ? ಇಲ್ಲ, ಸಾಕ್ಷಿ. ಇದು ವರ್ಚುವಲ್ ದುನಿಯಾ ಹಂಗೆ ಅಂದರೆ ಸರ್, ನನಗೆ 10,000 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ನನಗೆ ಇಷ್ಟು ಲೈಕ್ಸ್ ಬಂದಿದೆ, ಜೈ ಪ್ರತಾಪ್ ಅಂತ ಅಷ್ಟು ಆಟೋ ಬಾಟ್ಸ್ ಇದ್ದಾವೆ, ಯಾವ ನಡೆಯಲ್ಲ ಸರ್ ಕೋರ್ಟಲ್ಲಿ. ನಮ್ಮ ಫಾದರ್ ಸುಪ್ರೀಂ ಕೋರ್ಟ್ ಲಾಯರ್ ಸಿದ್ಧಲಿಂಗಪ್ಪ ಅಂತ. ನಾನು ಉರ್ದಾಗಿಂದ ಆ ಪರಿಸರ ಬೆಳೆದವನು. ನಾವು ಒಬ್ಬ ಮಾತಾಡೋದು ನನಗೆ ಅಲ್ಟಿಮೇಟಾಗಿ ಯುದ್ಧ ಗೆಲ್ಲೋದು ಗೊತ್ತಾ? ಕೋರ್ಟಲ್ಲಿ ಜಡ್ಜ್ ಬರೀತಾನೆ ಜಡ್ಜ್ಮೆಂಟು, ಅದು ಅಲ್ಟಿಮೇಟ್ ಆಗುತ್ತೆ. ಅದು ಮೀರೊಂದು ಬರೀತಾನೆ ಜಡ್ಜ್ಮೆಂಟ್, ಬಿಗ್ ಬಾಸ್ ಮೇಗಡ ಬರೀತಾನೆ, ಅವ್ನು ಬರೀತಾನೆ. ಇಲ್ಲಿ ಕೋರ್ಟ್ ತಪ್ಪಿಸ್ಕೊಂಡ್ರು ಸಹ ನಿನ್ನ ಆತ್ಮ ಸಾಕ್ಷಿ ನಿಜ ಥರ ಅದು ಕರ್ತಾ ಇರುತ್ತೆ. ಅದು ಬಿಗ್ ಬಾಸ್ ನನಗೆ, ಆಯಿತಾ? ಈ ನಾಳೆ ನಾಡ್ದು ಮುಗ್ದೋದಲ್ಲ ಸರ್ ಅಲ್ವಾ? ಆಮೇಲೆ ನಾರ್ಮಲ್ ಜೀವನ ನಮ್ದಲ್ಲ, ನಾನು ಫೈಟ್ ಮಾಡ್ತೀನಿ. ಬಿಗ್ ಬಾಸ್ ಮುಗಿದ್ರ ಮೇಲೆ ಮಾತಾಡಲ್ಲ ಅವರು? ಮಾತಾಡಲ್ಲ ಸರ್, ಕೋರ್ಟ್ ಮುಗಿದಾಗ ಮಾತಾಡ್ತೀನಿ ಸರ್ ನಾನು. ಈಗ ಮೀಡಿಯಾ ಬಂದಾಗೆಲ್ಲ ಕೋರ್ಟ್ ಡೆವಲಪ್ಮೆಂಟ್ ಕೇಳ್ತಾರೆ, ಮಾತಾಡ್ತೀನಿ ನಾನು. ಫ್ರೈಡೇ ತನಕ ಮಾತಾಡ್ತಾರೆ, ಅದ್ರ ಮೇಲೆ ಅದು ವಿಷಯಕ್ಕೆ ಹೋಗಿ ಸಾಟರ್ಡೆ ನೋಡ್ರಿ. ಆಮೇಲೆ ಈ ಫ್ರೈಡೆ ಮುಗಿತಾನೆ, ಈಗ ಇದು ಫ್ರೈಡೆ ಮುಗಿತಾನೆ, ಫ್ರೈಡೇ ಸ್ಯಾಟರ್ಡೆ ಸಂಡೇ ಲಾಸ್ಟು ಫೆಬ್ರವರಿ 20th ಬರುತ್ತೆ ಕೇಸು. ಅಟೆಂಡ್ ಮಾಡಿ ಮೀಡಿಯಾ ಬಂದು ಕೇಳ್ತಾರೆ, ಮಾತಾಡ್ತೀನಿ ನಾನು. ಈ ಕಾಂಟ್ ಪ್ರಿಡಿಕ್ಟ್ ಮೈ ಫ್ಯೂಚರ್. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿರಲ್ಲ ಸರ್. ಎಕ್ಸ್ಪೆರಿಮೆಂಟ್ ದಟ್ ಈಸ್ ದ ಪರ್ಸನ್ ಹೂ ಇಸ್ ಲೀವ್ ಅಲೈವ್ ಅಲ್ಲ. ನಾನು ನೆಕ್ಸ್ಟ್ ಕ್ಷಣ ಏನು ಮಾಡ್ತೀನಿ ನನಗೆ ನೆನಪಿರಲ್ಲ ಸರ್.
ನಾನು ಏನು ಮಾಡ್ತೀನಿ ಐ ಆಮ್ ಸೋ ಅನ್ಪ್ರಿಡಿಕ್ಟಬಲ್. ನಾನು ಇಲ್ಲಿವರೆಗೂ ಕಿರಣ್ ಮಾಧವ್ ಮೇಲೆ ಕೇಸ್ ಹಾಕ್ಬಿಟ್ಟು ಅಂದ್ಕೊಂಡವ್ ನಾನು. ಅವ್ನ ಕಂಪ್ನಿ ಹಾಕಬೇಕು ಅಂದ್ಕೊಂಡಿದ್ದೆ ನಾನು, ಆಯಿತಾ. ಇವತ್ತು ಅನಿಸ್ತು ಅವೆಲ್ಲ ನೋಡಿದ್ಮೇಲೆ ತಕ್ಷಣ ಫೋನ್ ಮಾಡಿದೆ ಲಾಯರಿಗೆ, ನಿಮ್ಗೆ ತೋರಿಸ್ಬಿಡ್ತೀನಿ ನಮ್ಮ ಲಾಯರ್ ಇದು ಮಾಡಿದ್ದು. ಸರ್ ನೋಡಿ ಸರ್, ಇದು ವಿಡಿಯೋ ಮಾಡಿದ್ದಾರೆ, ಇದು ಫಿಟ್ ಕೇಸ್ ಫಾರ್ ಡಿಫಾಮೇಷನ್ ಅಂದರೆ ಒಳ್ಳೆ ಇದೆ ಕಣ್ರಿ, ಫಿಟ್ ಇದೆ ಕೇಸು ಅಂದರು. ನಮ್ಮ ಲಾಯರ್ ತೋರಿಸ್ಬಿಟ್ಟು ಮಾತಾಡ್ತೀನಿ. ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಸರ್, ಎವ್ರಿ ಆ್ಯಕ್ಷನ್ ಇಸ್ ಅ ಕಾನ್ಸಿಕ್ವೆನ್ಸ್. ಅವನ ಆ್ಯಕ್ಷನ್ನಿಗೆ ಇದು ನನ್ನ ಕಾನ್ಸಿಕ್ವೆನ್ಸು, ಅವನೇ ಅನುಭವಿಸ್ಬೇಕು. ಕಾನೂನು ಪ್ರಕಾರ ಫೈಟ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿಲ್ಲ ಸರ್. ನನ್ನ ಹೆಸರು ಹೇಳ್ಕೊಂಡು ನಾನು ಏನು ಮಾಡಿಲ್ವೋ, ನಾನು ಮಾಡಿದ್ದು ನಾನು ಹೇಳಿದರೆ ನಾನು ಮಾತಾಡ್ತಿರ್ಲಿಲ್ಲ. ಇಲ್ಲ ಅವರು ಬಂದು ಡೋನ್ ಪ್ರತಾಪ್ ಮೇಲೆ ಅವೆಲ್ಲ ನಾನು ಮಾಡಿದ್ದೀನಿ, ನಾನು ಖುಷಿ, ನಾನು ಮಾಡಿದ್ದು ಹೇಳ್ತೇನೆ. ನಾನು ಏನು ಮಾಡಿಲ್ವೋ ಅದನ್ನು ಹೇಳ್ಕೊಂಡು ನಾನು ಡಿಫೈನ್ ಮಾಡ್ತಾನೆ ಅಂದರೆ ಅವನು ಸುಮ್ಮನೆ ಬಿಡಬೇಕೋ ಬೇಡವಾ? ನೀವು ಹೇಳಿ. ನಾನು ಕೇಸ್ ಹಾಕಿದ್ದು ನಿಜ, ನಾನು ಡೋನ್ ಪ್ರತಾಪ್ ಮೇಲೆ ಮಾತಾಡ್ತೀನಿ ನಿಜ. ನನ್ನನ್ನು ಇಷ್ಟು ಜನ ಎಲ್ಲ ಮಾತಾಡ್ತಾರೆ, ಯಾರ ಮೇಲೆ ಮಾಡಿದ್ದೀನಿ ನಾನು? ಯಾಕೆ ನಾನು ಏನು ಮಾಡ್ತಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಯಾಕೆ ಅವ್ರ ಮೇಲೆ ಕೇಸ್ ಆಗಲಿ? ನಿಮ್ಮ ನಡೆ ಯಾಕಂದೇಳಿ, ನಾನು ಏನು ಮಾಡ್ತಿಲ್ವೋ ಅದು ನಾನು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಡಿಫೈನ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ? ನಾನು ಲಾರಿ ಫಸ್ಟ್ ಕಳಿಸ್ತೀನಿ, ನೋಡಿ ಸರ್ ಈ ಥರ ಮಾತಾಡ್ತೀನಿ, ನನ್ನ ಬಗ್ಗೆ ಈ ಥರ ನಾನು ಮಾಡಿಲ್ಲ ಸರ್. ನಾನು ಡಾಕ್ಟರ್ ನಾವು ನೋಡಿದ್ವಲ್ರಿ, ನಾವೇ ಕೇಸ್ ಹಾಕಿರೋದು, ನಮ್ಗೆ ಗೊತ್ತಾಗತ್ತೆ. ನೀವು ನಿಮ್ಮ ನಡೆ ಏನಂತ ಮುಂದೆ ಅವ್ರು ಏನು ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈ ನಡೆ ಇವತ್ತಿಂದಿದ್ದು ನಾವು ನಮ್ಮ ಲಾರಿ ಕೇಳಿದ್ದೀವಿ, ಅವ್ರೇನೇನು ಅಲಿಗೇಷನ್ ಮಾಡಿದ್ದಾರೆ ಅದನ್ನ ಹಿಡ್ಕೊಂಡೆ ನಾವು ಇದು ಮಾಡ್ತೀವಿ.